ಮೊನ್ನೆ ಒಂದು ಇನ್ಸಿಡೆಂಟ್ ನಡೆಯಿತು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಾಗ್ಪುರದಲ್ಲಿ ನಡೆದ ಮೊದಲ ಓಡಿಐಗೂ ಮುನ್ನ ಟೀಮ್ ಇಂಡಿಯಾ ಜರ್ಸಿಯನ್ನು ತೊಟ್ಟ ಒಬ್ಬ ವ್ಯಕ್ತಿ ಭಾರತೀಯ ಆಟಗಾರರ ಬಳಿ ನುಗ್ತಾ ಇದ್ದ. ಪೊಲೀಸರು ಅವನನ್ನು ತಡೆದು ನಿಲ್ಲಿಸಿದರು. ಬದಿಗೆ ಕಳಿಸುತ್ತಿದ್ದಾಗ ಪೊಲೀಸರಿಗೆ ಏನೋ ಹೇಳುತ್ತಿದ್ದ ಆ ವ್ಯಕ್ತಿ. ಅವನು ಯಾರು ಎಂದು ತಿಳಿದ ಪೊಲೀಸರು ಒಮ್ಮೆ ಪೇಚಾದರು. ಅವರೇ ನಮ್ಮ ಟೀಮ್ ಇಂಡಿಯಾದ ಶ್ರೇಷ್ಠ ಥ್ರೋಡೌನ್ ಸ್ಪೆಷಲಿಸ್ಟ್ ರಾಘವೇಂದ್ರ ದ್ವಿವೇದಿ. ಭಾರತದ ಬ್ಯಾಟರ್ಗಳು ಲೀಲಾಜಾಲವಾಗಿ 145+ ಎಸೆತಗಳನ್ನು ಎದುರಿಸುತ್ತಿದ್ದಾರೆ ಎಂದರೆ ರಘು ಅವರ ಶ್ರಮ ತುಂಬಾ ಇದೆ. ರಾಘವೇಂದ್ರ ದ್ವಿವೇದಿ ಭಾರತ ತಂಡಕ್ಕೆ ಆಡಲು ಕನಸು ಕಂಡಿದ್ದ ವ್ಯಕ್ತಿ. ವೃತ್ತಿ ಆರಂಭದಲ್ಲಿ ಆಫ್ ಸ್ಪಿನ್ನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕುಮಟಾದ ದೇವಿಗೆಯವರಾದ ರಘು ಕುಟುಂಬ ತಂದೆ ಶಿಕ್ಷಕರು. ರಘು ಅವರನ್ನು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಿ ಕಾಣಲು ಬಯಸಿದ್ದರು. ಆದರೆ ಯಾವುದೇ ಬೆಂಬಲವಿಲ್ಲದೆ, ಹಣವಿಲ್ಲದೆ, ಆಶ್ರಯಿಸಲು ಜಾಗವಿಲ್ಲದೆ ಸ್ಮಶಾನದಲ್ಲೂ ಕೆಲಕಾಲ ವಾಸಿಸಿದ್ದ ರಘು ಪ್ರಾಕ್ಟೀಸ್ ಸೆಷನ್ಗಳನ್ನು ಎಂದಿಗೂ ತಪ್ಪಿಸುತ್ತಿರಲಿಲ್ಲ. ಟೀಮ್ ಇಂಡಿಯಾದ ಸಮಕಾಲೀನ ಶ್ರೇಷ್ಠ ಬ್ಯಾಟರ್ರಲ್ಲಿ ಒಬ್ಬರಾದ ವಿರಾಟ್ ಕೊಹ್ಲಿ ಅವರು ರಘು ಅವರ ಥ್ರೋಡೌನ್ಗಳನ್ನು ಎದುರಿಸಲು ಸಮರ್ಥರಾದರೆ ವಿಶ್ವದ ಯಾವುದೇ ಬೌಲರ್ಗಳನ್ನು ಸುಲಭವಾಗಿ ಎದುರಿಸಬಹುದು ಎಂದಿದ್ದರು. ಭಾರತದ ಕೂಲ್ ಕ್ಯಾಪ್ಟನ್ MS ಧೋನಿ ಅವರು ರಘು ಅವರನ್ನು ಭಾರತದ ವಿದೇಶಿ ವೇಗದ ಬೌಲರ್ ಎಂದು ಬಣ್ಣಿಸಿದ್ದರು. ಸ್ವತಃ ಕ್ರಿಕೆಟರ್ ಆಗಿ ಭಾರತವನ್ನು ಪ್ರತಿನಿಧಿಸಲು ಬಯಸಿದ್ದ ರಘು ಅವರಿಗೆ ಜೀವನ ಬೇರೆ ಯೋಜನೆಗಳನ್ನು ಹಾಕಿಕೊಂಡಿತ್ತು. ಆದರೆ ಅವರ ಟೀಮ್ ಇಂಡಿಯಾದ ಕನಸು ಸಪೋರ್ಟ್ ಸ್ಟಾಫ್ ಆಗಿ ಸಾಕಾರವಾಯಿತು. ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೆ, ದಣಿದು ವಿಶ್ರಾಂತಿಸಲು ಜಾಗಕ್ಕೆ ಪರದಾಡಿದ ವ್ಯಕ್ತಿ ತನ್ನ ನಿರಂತರ ಸಮರ್ಪಣೆ, ನಿಷ್ಠೆ ಮತ್ತು ಎದೆಗುಂದದ ಧೈರ್ಯ, ಬಲವಾದ ಇಚ್ಛಾಶಕ್ತಿಯಿಂದ ಏನನ್ನು ಬೇಕಾದರೂ ಸಾಕಾರಗೊಳಿಸಿಕೊಳ್ಳಬಹುದು ಎನ್ನುವುದಕ್ಕೆ ಉದಾಹರಣೆಯಾಗಿದ್ದಾರೆ. ಇಂತಹ ಹೆಚ್ಚಿನ ಪ್ರೇರಣಾದಾಯಕ ಕಥೆಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆನಪಿಡಿ, ಜೀವನ ನಿಮಗೆ ಸವಾಲು ಹಾಕಿದರೆ ಅದನ್ನು 150 ಕಿಲೋಮೀಟರ್ ವೇಗದಲ್ಲಿ ರಘು ಅವರ ಶೈಲಿಯಲ್ಲಿ ಹಿಂತಿರುಗಿಸಿ. ಶುಭವಾಗಲಿ.